ಉದಾಹರಣೆಗೆ ಮದುವೆ ಆಯ್ತು, ಮದುವೆ ಕೊಟ್ಟಿದ್ದು ಅಂತ ಅಂದ್ಕೊಂಡಿದ್ದಾಯ್ತು, ಮುಡಿ ಕೊಟ್ಟಿದ್ದಾಯ್ತು. ಪೂಜೆ ಎನ್ನುವಾಗ ಸೂರ್ಯ ಭಗವಂತ ಕಾರಕಂ ಶಿವಮೇಧ ಪದಂ ನಿತ್ಯಂ, ಶಿವನ ಪಾದಗಳು. ಅಂತಹ ಪಾದಗಳು ಸೋಮಸೂತ್ರವನ್ನು ಪೂಜೆ ಮಾಡಿ ತದನಂತರ ಸ್ವಾಮಿ ಲಿಂಗದ ಮೇಲೆ ಬಿದ್ದಂತಹ ವೈಶಿಷ್ಟ್ಯತೆ. ಆ ಲಿಂಗ ಭಾಗದಲ್ಲಿ 6 ಸೆಕೆಂಡ್ಗಳ ಕಾಲ ಸ್ವಾಮಿ ಪೂರ್ಣವಾಗಿ ಅಲ್ಲೇ ಇದ್ದ. ಆ ಹಾಲಭಿಷೇಕ ಆಗುವಾಗ ಪೂರ್ಣ ಲಿಂಗವು ಕ್ಷೀರಮಯವಾಗಿತ್ತು. ಕ್ಷೀರಸಾಗರದಲ್ಲಿ ಮಹಾವಿಷ್ಣು ಹೇಗಿರ್ತಾರೋ ಅದೇ ರೀತಿ ಕಾಮಧೇನುವಿನ ಕ್ಷೀರದಿಂದ ನಮ್ಮ ಸ್ವಾಮಿ ಮತ್ತು ಸಂಪೂರ್ಣವಾಗಿ 6 ಸೆಕೆಂಡ್ಗಳ ಕಾಲ ಬಹಳ ವಿಶೇಷವಾದ. ಫಸ್ಟ್ ಟೈಮ್ ಬಂದಿರೋದು ಒಂದು 10 ಇಯರ್ಸ್ ಆಗಿದೆ ನಾನು ಬಂದು. ಇವಾಗ ಬಂದಿದ್ದೀನಿ ಅಂದರೆ ಸಂತೋಷ ಆಯಿತು, ಮನಸ್ಸಿಗೆ ತುಂಬ ಒಂಥರ ಖುಷಿ ಅನಿಸುತ್ತೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಶಕ್ತಿಯುತ ದೇವರು ನಮಗೆಲ್ಲ ಒಳ್ಳೆಯದಾಗಿದೆ. ಎಲ್ಲ ಆಯುಷ್ ಆರೋಗ್ಯ ಕೊಟ್ಟು ಭಗವಂತ ಎಲ್ಲರನ್ನೂ ಕಾಪಾಡಲಿ. ಒಳ್ಳೆ ದರ್ಶನ ಆಯಿತು. ಭಾಳ ಪ್ರಸಿದ್ಧವಾದ ದೇವಸ್ಥಾನ. ಸಖತ್ತಾಗಿತ್ತು. ಪೂಜೆ ಎಲ್ಲ ಚೆನ್ನಾಗಾಯ್ತು. ದೇವ್ರ ದರ್ಶನ ಫಸ್ಟ್ ಟೈಮ್ ಸರ್. ಸುಮಾರು ವರ್ಷದಿಂದ ಅನ್ಕೊಂಡಿದ್ದೀವಿ ಬರಬೇಕಂತ. ಫಸ್ಟ್ ಟೈಮ್ ಆಗಿದ್ದೀವಿ ಬರೋಕ್ಕೆ. ಈ ದರ್ಶನ ಮಾಡ್ತಾ ಇದ್ದೀನಿ. ಯಾವುದೇ ತೊಂದರೆ ಇಲ್ಲ. ದೇವ್ರ ಶಕ್ತಿ ಇದೆ. ನಾನು ಇದೇ ಶಾಲೆಯಲ್ಲೇ ಓದಿದ್ದು. ಪ್ರತಿ ಜಾತ್ರೆ ಟೈಮ್ನಲ್ಲಿ ನಾವು ಗವಿ, ಅವಾಗೆಲ್ಲ ಮೋಟ್ರ್ ಇರಲಿಲ್ಲ. ಆವಾಗ ಗವಿ ಒಳಗಿಂದ ಬಕೆಟಲ್ಲಿ ನೀರು ತಂದು ಆಚೆ ಹಾಕ್ತಾಯಿದ್ವಿ. ನಾವೆಲ್ಲ ಆ ಟೈಮಲ್ಲಿ 40-45 ವರ್ಷ ಹಿಂದ್ಗಡೆ ಬಸವಣ್ಣನ ಪಕ್ಕನೇ ಕೂತ್ಕೊಂಡು ಇದನ್ನು ನೋಡ್ತಾ ಇದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬ ಚೆನ್ನಾಗಿದೆ ಸರ್.